ಆಮೇಲೆ ಈ ಸೆಸ್ಸು ಸರ್ಚಾರ್ಜು ಪ್ರತಿ ವರ್ಷ ಹೆಚ್ಚು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೆಸ್ಸು ಮತ್ತು ಸರ್ಚಾರ್ಜ್ ಅನ್ನ ಪ್ರತಿ ವರ್ಷ ಹೆಚ್ಚು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದರಲ್ಲಿ ರಾಜ್ಯಗಳಿಗೆ ಪಾಲ್ ಕೊಡಲ್ಲ. ಯಾವುದರಲ್ಲಿ? ಸೆಸ್, ಸರ್ಚಾರ್ಜ್, ಇದನ್ನ ಕೇಂದ್ರ ಸರ್ಕಾರನೇ ಇಟ್ಕೊಬಿಡ್ತದೆ. ಸೆಸ್ಸು ಸರ್ಚಾರ್ಜ್ ಕೊಡೋರು ಯಾರು? ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ ನಾವೇ. ನಮಗೂ ಕೊಡ್ಬೇಕಲ್ಲ ಪಾಲು, ಕೊಡಲ್ಲ. ಅವರೇ ಇಟ್ಕೊಬಿಡ್ತಾರೆ ಎಲ್ಲ. ಅವರೇ ಎಲ್ಲ ಇಟ್ಕೊಬಿಡ್ತಾರೆ. ಸೊ ನಾವು ಅದಕ್ಕೆ ಈಗ 16ನೇ ಫೈನಾನ್ಸ್ ಕಮಿಷನ್ ಮುಂದ್ಗಡೆ ಇದನ್ನ ಸ್ಟ್ರಾಂಗ್ ಆಗಿ ಆರ್ಗ್ಯುಮೆಂಟ್ ಮಾಡ್ತೀವಿ. ಸೆಸ್ಸು ಮತ್ತು ಸರ್ಚಾರ್ಜ್ ನಲ್ಲೂ ಪಾಲ್ ಕೊಡಬೇಕು ನಮಗೆ ರಾಜ್ಯಕ್ಕೆ ಅಂತ. ಕರ್ನಾಟಕದಿಂದ ಶೇಖರಣೆ ಆಗೋದು ಅದು. ಸೆಸ್ ಮತ್ತೆ ಸರ್ಚಾರ್ಜು ಕರ್ನಾಟಕದಿಂದ ಶೇಖರಣೆ ಆಗೋದು. ಅದರಲ್ಲಿ ಪಾಲಿಲ್ಲ ನಮಗೆ. ಆಮೇಲೆ 1% ಡಿಫೆನ್ಸ್ಗೆ ಅಂತ ಇಟ್ಕೋತಾರೆ ಕೊಟ್ಟ ದುಡ್ಡಿನಲ್ಲಿ. 1% ಡಿಫೆನ್ಸ್ಗೆ ಅಂತ ಇಟ್ಕೊಬಿಡ್ತಾರೆ. ಕೊಟ್ಟ ಈ ಫೈನಾನ್ಸ್ ಕಮಿಷನ್ ಶಿಫಾರಸ್ ಮಾಡ್ತದಲ್ಲ, ಅದರಲ್ಲಿ 1% ಡಿಫೆನ್ಸ್ಗೆ ಅಂತ ಇಟ್ಕೊಬಿಡ್ತಾರೆ. ಅದರಲ್ಲೂ ಕೋತಾ ಬೀಳ್ತು. ಒಟ್ಟು ಕರ್ನಾಟಕದಿಂದ ಸುಮಾರು 1,87,000 ಕೋಟಿ ರೂಪಾಯಿ ಕರ್ನಾಟಕಕ್ಕೆ. 1,87,000 ಕೋಟಿ ರೂಪಾಯಿ ನಮಗೆ ಬರಬೇಕಾಗಿದ್ದದ್ದು ಬರಲಿಲ್ಲ. ಇಷ್ಟೊಂದು ದೊಡ್ಡ ಗಾತ್ರದ ಹಣ ನಮಗೆ ನಷ್ಟ ಆಯಿತು. 14ನೇ ಫೈನಾನ್ಸ್ ಆದ್ಮೇಲೆ 15ನೇ ಫೈನಾನ್ಸ್ ನಲ್ಲಿ ನಮಗೆ ಇಷ್ಟೆಲ್ಲ 5 ವರ್ಷದಲ್ಲಿ ಇಷ್ಟೆಲ್ಲ ನಷ್ಟ ಆಗಿದೆ. 1,87,000 ಕೋಟಿ. ಆಮೇಲೆ ಎಲ್ಲೂ ಸೇರಿ ಇದು ನಮಗೆ ಡೆವಲ್ಯೂಷನ್ನು, ಬಿಕಾಸ್ ನಮಗೆ ಡೈರೆಕ್ಟ್ ಟ್ಯಾಕ್ಸು ನಮ್ಮ ರಾಜ್ಯದಿಂದ 2,40,000 ಕೋಟಿ ಹೋಗುತ್ತೆ. ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸು ಇವೆಲ್ಲ ಸೇರಿ 2,40,000 ಕೋಟಿ ಆಗುತ್ತೆ. ಆಮೇಲೆ ಇದು ಎಂತದು GST ಎಲ್ಲ 1,30,000 ಕೋಟಿ ಆಗುತ್ತೆ. ಆಮೇಲೆ ಬೇರೆ ಬೇರೆವೆಲ್ಲ ಸೆಸ್ಸು, ಸರ್ಚಾರ್ಜ್ ಇವೆಲ್ಲ ಸೇರಿ, ಆಮೇಲೆ ರೋಡ್ ಟ್ಯಾಕ್ಸು ಇವೆಲ್ಲ ಸೇರ್ಕೊಂಡು 4,30,000 ಕೋಟಿ ಕರ್ನಾಟಕದಿಂದ ಈ ವರ್ಷ ಕಲೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. 4,30,000 ಕೋಟಿ. ನಮಗೆ ಅದರಲ್ಲಿ ಬರೋದು 50,257 ಕೋಟಿ. ಸೊ ಇದು ಒಂದು. ಸೊ ಇದನ್ನ, ಈ ಅನ್ಯಾಯವನ್ನ ಸರಿಪಡಿಸಿ ಅಂತೇಳಿ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೀತಕ್ಕಂಥ, ಈ ದೇಶದ ಜನರ ಗಮನವನ್ನು ಸೆಳೀತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. 7ನೇ ತಾರೀಕು ನಂಬರ್ 1. ನಂಬರ್ 2, ಈಗ ಬರಗಾಲ ಬಂದಿದೆ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಅದನ್ನು ಹೇಳ್ಬಿಡ್ತೀನಿ. ನೀರಾವರಿಗೆ ಅಪ್ಪರ್ ಭದ್ರಾಕಕ್ಕೆ ಈಗಾಗಲೇ DK ಶಿವಕುಮಾರ್ ಪ್ರಸ್ತಾಪ ಮಾಡೋರು. ಅಪ್ಪರ್ ಭದ್ರಾಕಕ್ಕೆ ನಾವು ಹೇಳಿದ್ದಲ್ಲ, ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ 23-24 ಬಜೆಟ್ನಲ್ಲಿ ಶ್ರೀಮತಿ ಎಂತವರು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಏನಂತ? ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ. It is a budget promise made in the budget for 2023-24 of the central government.
ನಾವು ಹೇಳಿದ್ದಲ್ಲ. ಅದನ್ನ ಬಸವರಾಜ ಬೊಮ್ಮಾಯಿ ಬಜೆಟ್ ಮಂಡಿಸುವಾಗ ಕರ್ನಾಟಕದಲ್ಲಿ ಇದು ಅದನ್ನೇ ಮಾಡಿದ್ರು. ನೀರಾವರಿಗೆ 5,300 ಕೋಟಿ ಕೊಡ್ತೀವಿ, ಮತ್ತೆ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ಲಿಕ್ಕೂ ಕೂಡ ಪ್ರಯತ್ನ ಮಾಡ್ತೀವಿ ಅಂತ ಹೇಳೋದು. ಈಗಾಗಲೇ ನಾವು ಫೆಬ್ರವರಿನಲ್ಲಿದ್ದೀವಿ, ಈ ಗಳಿಗೆವರೆಗೆ ₹1 ಕೊಟ್ಟಿಲ್ಲ. ಆದರೆ ಬಿಜೆಪಿಯವರು ಹೇಳ್ತಾರೆ ಏನು ಬಾಕಿ ಬರಬೇಕಾಗಿಲ್ಲ. ಯಾವುದು ಸರಿ? ನಿರ್ಮಲಾ ಸೀತಾರಾಮನ್ ಹೇಳಿರೋದು ಬಜೆಟ್ನಲ್ಲಿ, ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ 5,300 ಕೋಟಿ ಅಪ್ಪರ್ ಭದ್ರಾ ಕೊಡ್ತೀವಿ, ಕೊಡ್ಲಿಲ್ಲ. 2.5 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರು ಕೊಡ್ತಕ್ಕಂಥ ಪ್ರಾಜೆಕ್ಟ್ ಇದು. ₹1 ಕೊಡ್ಲಿಲ್ಲ. ಬಸವರಾಜ ಬೊಮ್ಮಾಯಿನೂ ಹೇಳಿದ್ರು, ನಿರ್ಮಲಾ ಸೀತಾರಾಮನ್ ಅವ್ರ ಬಜೆಟ್ ನಲ್ಲಿ ಹೇಳಿದ್ರು. ಓಲಿ ಇಲ್ಲಿ ಹೇಳಿದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಕೇಂದ್ರ ಸರ್ಕಾರದ ಬಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಹೇಳಿರೋದು 5,300 ಕೋಟಿ. ಇವರು ಕೂಡ ಹೋಗಿ ಭೇಟಿ ಮಾಡಿದರು, ನಾನು ಭೇಟಿ ಮಾಡಿದ್ದೆ, ನೀರಾವರಿ ಮಂತ್ರಿ ಭೇಟಿ ಮಾಡಿದ್ದೆ. ಇವತ್ತಿನವರೆಗೆ ₹1 ಕೊಟ್ಟಿಲ್ಲ. ಈಗಲಾದ್ರೂ ರಿಲೀಸ್ ಮಾಡಿ ಅಂತ ಐ ಡಿಮ್ಯಾಂಡ್. 11,495 ಕೋಟಿ ವಿಶೇಷ ಗ್ರಾಂಟ್ಸ್ ಕೊಡ್ತೀವಿ ಅಂತ ಹೇಳಿದ್ರು. ಐ ಡಿಮ್ಯಾಂಡ್ ರಿಲೀಸ್ ಮಾಡ್ರಿ. ಸೊ ಇದು ಮಾಡಲಿಲ್ಲ. ಆಮೇಲೆ ಮಹದಾಯಿ ಯೋಜನೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಆಗಬೇಕು, ಇವತ್ತಿನವರೆಗೆ ಮಾಡಿಕೊಟ್ಟಿಲ್ಲ. ಮಹದಾಯಿ ಯೋಜನೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಆಗಬೇಕು, ನೋಟಿಫಿಕೇಶನ್ ಆಗಿದೆ, ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೇಂದ್ರ ಸರ್ಕಾರ ಮಾಡಬೇಕು, ಇವತ್ತಿನವರೆಗೆ ಮಾಡಿಲ್ಲ. ಹಾಗಾಗಿ ಆ ಕೆಲಸ ತಗೊಳಕ್ಕಾಗಿಲ್ಲ. 7.56 ಕುಡಿಯ ನೀರಿಗೆ ಹುಬ್ಬಳ್ಳಿ, ಧಾರವಾಡ ಮತ್ತೆ ಬೇರೆ ನಗರಗಳಿಗೆ ನೀರು ಕೊಡಕ್ಕೆ ನಮಗೆ ಟ್ರಿಬ್ಯುನಲ್ ನಲ್ಲಿ 7.56 TMC ನೀರನ್ನು ಕೊಟ್ಟಿದ್ದಾರೆ. ಅದನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಪ್ರಾಜೆಕ್ಟ್ ಪ್ರಾರಂಭ ಮಾಡಬೇಕು, ನಾವು ಕ್ಲಿಯರೆನ್ಸ್ ಕೊಡಿ ಅಂದ್ರೆ ಕೊಟ್ಟಿಲ್ಲ ಇವತ್ತಿನವರೆಗೆ. ದಟ್ ಇಸ್ ನಂಬರ್. ಆಮೇಲೆ ಅಪ್ಪರ್ ಕೃಷ್ಣ ಅದನ್ನ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು. 130.9 TMC ನೀರಲ್ಲ ಭದ್ರಾ, ಅಪ್ಪರ್ ಭದ್ರಾ ಇರೋದೆಷ್ಟು? 130.9 UKP ಬಗ್ಗೆ ನ್ಯಾಷನಲ್ ಪ್ರಾಜೆಕ್ಟ್ ಮಾಡೋದು ಭದ್ರಾ ಸರ್. ಅದು ಬೇರೆ. UKP 130 TMC ಥರ್ಡ್ ಸ್ಟೇಜ್. UKP ಥರ್ಡ್ ಸ್ಟೇಜ್. ಅವರು ಇವತ್ತಿನವರೆಗೂ ಒಂದು ಅಫಿಡವಿಟ್ ಹಾಕ್ಲಿಲ್ಲ, ಸ್ಟೇ ಕೊಟ್ಬಿಟ್ಟಿದ್ದಾರೆ. ಅದನ್ನ ವೆಕೇಟ್ ಮಾಡಿಸಿ ಅಫಿಡವಿಟ್ ಹಾಕಿ ನಮಗೆ ಇವತ್ತಿನವರೆಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಕೊಟ್ಟಿಲ್ಲ. ಇವತ್ತಿನವರೆಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಕೊಟ್ಟಿಲ್ಲ. ಮೇಕೆದಾಟು ಕುಡಿಯ ನೀರು ಬೆಂಗಳೂರಿಗೆ ಇವತ್ತಿನವರೆಗೆ ಅನುಮತಿ ಕೊಟ್ಟಿಲ್ಲ. ಇದು ಎರಡನೇದು. ಮೂರನೇದು, ಬರಗಾಲ ಬಂದಿದೆ ಕರ್ನಾಟಕದಲ್ಲಿ. 236 ತಾಲೂಕುಗಳಲ್ಲಿ 223 ತಾಲೂಕುಗಳನ್ನು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. 196 ತಾಲೂಕುಗಳು ತೀವ್ರ ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. ಸೆಪ್ಟೆಂಬರ್ 23ರಲ್ಲಿ ಸೆಂಟ್ರಲ್ ಟೀಮ್ ಬಂತು. ನಾವು ಮೆಮೊರಾಂಡಮ್ ಎಲ್ಲ ಕೊಟ್ಟಿದ್ದೀವಿ. ಸೆಂಟ್ರಲ್ ಟೀಮ್ ಬಂತು. ಅವರು ವಿಸಿಟ್ ಮಾಡಿ 4 ದಿನ ವಿಸಿಟ್ ಮಾಡಿ
ಕೇಂದ್ರ ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಿದ್ದಾರೆ. There is a committee under the chairmanship of Home Minister Sri Amit Shah. ನಮ್ಮ ಮಿನಿಸ್ಟ್ರಿಗಳು ಭೇಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಕೊನೆಗೆ ಕಾದಿರುವಳು ಶಬರಿ ಅನ್ನೋ ರೀತಿಯಲ್ಲಿ ಕೊಟ್ಟರು ಭೇಟಿ ಮಾಡಕ್ಕೆ. ಆಮೇಲೆ ನನಗೆ ಪ್ರೈಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಭೇಟಿ ಮಾಡಿದ್ರು. ಯಾವ ತಿಂಗಳು? ಡಿಸೆಂಬರ್ ತಿಂಗಳಲ್ಲಿ ಭೇಟಿ ಕೊಟ್ಟರು. ಆಗ ಡಿ ಕೆ ಶಿವಕುಮಾರ್ ಕೂಡ ಪ್ರತ್ಯೇಕವಾಗಿ ಭೇಟಿ ಮಾಡಿದ್ರು. ನಾನು ಕೃಷ್ಣ ಬೈರೇಗೌಡ ಭೇಟಿ ಮಾಡಿದ್ದು ಮುಖ್ಯಮಂತ್ರಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಮತ್ತೆ ಅಮಿತ್ ಶಾ ಅವರಿಗೆ, ಚೇರ್ಮನ್ಗೆ. ಅಮಿತ್ ಶಾ ಅವರು ಹೇಳಿದ್ರು ನಾವು 20ನೇ ತಾರೀಕು ಭೇಟಿ ಮಾಡಿದ್ದೆ, ಡಿಸೆಂಬರ್ 20ಕ್ಕೆ. ಅಮಿತ್ ಶಾ ಅವರು ಹೇಳಿದ್ರು 23ಕ್ಕೆ ಮೀಟಿಂಗ್ ಕರೆದಿದ್ದೀನಿ, ನಾವು ಅವತ್ತು ಒಂದು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತಿನವರಿಗೆ ಒಂದ್ಸಾರಿ ಮೀಟಿಂಗ್ ಫಿಕ್ಸ್ ಮಾಡಿದ್ರು, ಪುನಃ ಮೀಟಿಂಗ್ ಕರೀಲಿಲ್ಲ. ಪ್ರೈಮ್ ಮಿನಿಸ್ಟರ್ ಇಲ್ಲಿ ಬೆಂಗಳೂರು ಬಂದಿದ್ದಾಗ ನಾನು ಜ್ಞಾಪಕ ಮಾಡಿದೆ ಮತ್ತೆ. ಇದರಲ್ಲಿ ಎಂತದು ಬೋಯಿಂಗ್ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಒಂದು ಫಂಕ್ಷನ್ ಬಂದಿದ್ದಾಗ ಜ್ಞಾಪಕ ಮಾಡಿದೆ. ಪುನಃ ಹೇಳ್ತೀವಿ ಅಂತಂದ್ರು, ಇವತ್ತಿನವರೆಗೆ ಮಾಡಿಲ್ಲ. ನಾವು ಬರಗಾಲಕ್ಕೆ ಸುಮಾರು 35,000 ಕೋಟಿ ರೂಪಾಯಿ ನಷ್ಟ ಆಗಿದೆ ನಮಗೆ, ಬೆಳೆ ನಷ್ಟ. ನಾವು 17,901 ಕೋಟಿ ಕೇಳಿದ್ದೀವಿ. 17,901 ಕೋಟಿ ಕೇಳಿದ್ದೀವಿ. NDRF ನಿಂದ ಇವತ್ತಿನವರೆಗೆ ₹1 ಬಿಡುಗಡೆ ಮಾಡಿಲ್ಲ. ಈ NDRF ನಲ್ಲೂ ಕೂಡ ಫೈನಾನ್ಸ್ ಕಮಿಷನ್ ಇತ್ಯರ್ಥ ಮಾಡ್ತದೆ. SDRF ಎಷ್ಟು ರೆಕಮೆಂಡೇಶನ್ ಮಾಡ್ತದೆ. SDRF ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್. ಅದರಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಪಾಲಿರ್ತದೆ. 75-25% ಇರ್ತದೆ. ಈ ವರ್ಷ ನಮಗೆ ಕರ್ನಾಟಕಕ್ಕೆ 697 ಕೋಟಿ ಸೆಂಟ್ರಲ್ ಶೇರ್, 697 ಕೋಟಿ ಸೆಂಟ್ರಲ್ ಶೇರ್, 232 ಕೋಟಿ ಸ್ಟೇಟ್ ಶೇರ್ ಸೇರಿ ಒಟ್ಟು ನಮಗಿರ್ತಕ್ಕಂಥದ್ದು 929.61 ಕೋಟಿ. ಇದು SDRF, ದಿಸ್ ಇಸ್ ನಾಟ್ NDRF. NDRF ನಲ್ಲಿ ನಮಗೆ ಇಂಥ ಪ್ರವಾಹ ಬಂದಾಗ, ಬರಗಾಲ ಬಂದಾಗ ಆ NDRF ದುಡ್ಡಿನ ಇಷ್ಟು ಇಡಬೇಕು ಅಂತ ಇರ್ತಾರೆ, ಅದ್ರಲ್ಲಿ ಕೊಡಬೇಕು. ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಪ್ರವಾಹ ಬಂದಿತ್ತು 2019ರಲ್ಲಿ, ಆಗ್ಲೂ ದುಡ್ಡು ಕೊಡ್ಲಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.